ನೋಡಿ, ಇದನ್ನು ತುಂಬ ಕಡೆ ಕಾಸಿನ ಗಿಡ ಅಂತ ಕರೀತಾರೆ. ಮತ್ತು ನಾವು ಇದನ್ನು ಸಂಸ್ಕೃತಲ್ಲಿ ಕಸಿವಿಂದ ಅಂತ ಕರಿತೀವಿ. ಇದೊಂದು ಕಾಯಿ ಒಳಗಡೆ ಇರುತ್ತೆ. ನೋಡಿ, ಒಂದು ಕಟ್ ಮಾಡ್ಕೊತೀನಿ. ಇದನ್ನು ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ತುಂಬ ಇಷ್ಟಪಟ್ಟು ತಿಂತಾಯಿದ್ವಿ. ನೋಡಿ, ಹಿಂಗಿರುತ್ತೆ. ಇದು ಏನಕ್ಕೆ ಉಪಯೋಗಕ್ಕೆ ಬರುತ್ತೆ ಅಂದರೆ, ಈ ಲಕ್ವ ಹೊಡೆದಿರುತ್ತಲ್ವ, ಅವರಿಗೆ ಕೈ ಕಾಲು ಎಲ್ಲ ಜುಮು 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 ಅಂತ ಒಳಗಡೆಯಿಂದನೇ ಒಂಥರ ಪ್ರಾಣ ಹಿಂಡೋ ಥರ ನೋವು. ಆ ನೋವಿಗೆ ಎಣ್ಣೆ ಮಾಡ್ಬೋದು. ಇದರಲ್ಲಿ ಒಂದು ಒಳ್ಳೆ ಪೈನ್ ಕಿಲ್ಲರ್ ಆಯಿಲು, ವಿಶೇಷವಾಗಿ ಪಾರ್ಶ್ವವಾಯು ಆಗಿರೋರಿಗೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಇದು ಒಣಗೋದ್ರೆ ಒಂಥರ ನೋಡಿ, ಇದು ಒಣಗೋಗಿರೋದೊಂದು ಮುರಿದು ತೋರಿಸ್ತೀನಿ. ಜಲ್ 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 ಅನ್ನುತ್ತೆ. ಇದರಲ್ಲಿ ಬೀಜ ನೋಡಿ ಹಿಂಗಿರುತ್ತೆ, ಈ ರೀತಿ ಬೀಜಗಳಿರುತ್ತೆ. ಈ ಬೀಜಗಳು ಅಲ್ಲಲ್ಲೇ ಉದುರಿ ಅಲ್ಲಲ್ಲೇ ಇದಾಗುತ್ತೆ. ಒಂಥರ ನೋಡಿ, ಈ ಥರ ಬೀಜ ಇದರದ್ದು. ಈ ಬೀಜಗಳಲ್ಲೂ ಒಳ್ಳೆ ಆಯುರ್ವೇದಿಕ್ ಗುಣಗಳಿದೆ. ಇದು ಕೂಡ ನಾವು ಎಣ್ಣೆ ಮಾಡಬೇಕಾದ್ರೆ ಬಳಸ್ತೀವಿ. ಇದು ನರಗಳಿಗೆ ತುಂಬ ಶಕ್ತಿ ಕೊಡುವಂಥ ಒಂದು ಗಿಡ. ಇದನ್ನು ತಿನ್ಬೋದು. ಇದನ್ನು ಈ ಸೊಪ್ಪು ಕೂಡ ಸಾರ್ಗಾಕೊಂಡು ತಿಂತಾಯಿದ್ರು, ನಮ್ಮ ಅಜ್ಜಿಯವರು ಇದ್ದಾಗ ಹೇಳ್ತಾಯಿದ್ರು. ಬಟ್ ಇವಾಗ ಯಾರೂ ತಿನ್ನಲ್ಲ. ಅಷ್ಟೋ ಗಿಡಗಳು ನಾವು ಮರ್ತೋಗಿದ್ದೀವಿ. ಎಣ್ಣೆಗೆ ನಾನು ಹೇಳ್ತಾಯಿದ್ದೆ ಉಮ್ಮೆತ್ತಿ ಹಾಕ್ತೀವಿ ಅಂತ. ಇದು ತುಂಬ ಡೇಂಜರ್ ಎಲೆ. ಇದು ಗಿಡನೇ ಡೇಂಜರು. ಇದು ಈಶ್ವರನಿಗೆ ಇದ್ರ ಕಾಯಿ ಬರುತ್ತೆ, ಮುಳ್ಳುಕಾಯಿ. ಇಲ್ಲಿ ನೋಡ್ಬೋದು, ಇಲ್ಲಿ ತೋರಿಸಿ, ಇಲ್ಲಿ ಹೆಂಗಿದೆ ನೋಡಿ ಕಾಯಿ. ಇದು ನೋಡ್ತಾ ಇದ್ದೀರಲ್ಲ, ಇದು ಈಶ್ವರನ ಪೂಜೆಗೆ ತುಂಬಾ ಬಳಸ್ತೀವಿ. ಏನಕ್ಕೆ ಅಂದರೆ ಇಷ್ಟಾರ್ಥಗಳು ನೆರವೇರಿಸ್ತಾರೆ ಅಂತ. ಇದರಲ್ಲಿ ಸುಮಾರು ತಾಂತ್ರಿಕ ವಿದ್ಯೆಗಳು ಮಾಡ್ಬೋದು. ಮತ್ತು ಇದು ಒಣಗೋದ್ಮೇಲೆ ಪಟ್ಟಂತ ಹೊಡೆದೋಗ್ಬಿಟ್ಟು ಬೀಜ ಪ್ರಸಾರ ಆಗುತ್ತೆ. ಆ ಬೀಜಗಳನ್ನ ಅರ್ದು ಅದರಲ್ಲೂ ಎಣ್ಣೆ ಮಾಡ್ಬೋದು. ಈ L4 L5 ಎಲ್ಲ ನೋವು ಬರುತ್ತಲ್ವಾ, ಅಂಥವ್ರಿಗೆ ಆ ಮೂಳೆಗಳಿಗೆ ತುಂಬ ಚೆನ್ನಾಗಿ ಕೆಲಸಕ್ಕೆ ಬರುತ್ತೆ. ಮತ್ತು ಇದರಲ್ಲಿ ಕಟ್ ಮಾಡಿ ಒಳಗಡೆ ಬೀಜ ತೆಗೆದುಬಿಟ್ಟು ದೀಪ ಕೂಡ ಅಂಟಿಸ್ತಾರೆ ಕಾಲಭೈರವನಿಗೆ, ಈಶ್ವರನಿಗೆ ತುಂಬ ಪ್ರಿಯ ಇದು. ಮತ್ತು ಈ ಗಿಡ ತುಂಬ ಅಂದರೆ ತುಂಬ ವಿಷ ಇರುವಂಥದ್ದು. ತುಂಬ ವಿಷ ಇರುವಂಥ ಗಿಡ. ಇದು ಒಳಗಡೆ ಯಾವುದೇ ಕಾರಣಕ್ಕೂ ಸೇವಿಸಬಾರ್ದು. ಸೇವಿಸಿದ್ರೆ ತುಂಬ ಅಂದರೆ ತುಂಬ ಡೇಂಜರು. ಯಾವುದೇ ಕಾರಣಕ್ಕೂ ಇದನ್ನು ಬಳಸಬಾರ್ದು. ಅಪಾಯ, ತುಂಬ ಅಂದರೆ ತುಂಬ ಅಪಾಯವಾದಂಥ ಗಿಡ ಇದು. ಆದರೆ ಇದರದ್ದು ಪೌರಾಣಿಕ ಹಿನ್ನೆಲೆ ಎಲ್ಲ ಇದೆ. ಸದ್ಯಕ್ಕೆ ನಾನು ಎಣ್ಣೆ ಮಾಡುವಂಥ ವಿಚಾರದಲ್ಲಿ ಇದನ್ನು ಬಳಸ್ತೀವಿ. ಇದು ಮಂಡಿ ನೋವಿಗೆ, ಮೂಳೆಗಳ ನೋವಿಗೆಲ್ಲ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಇದನ್ನು ಎಲೆಗಳು ಮಾತ್ರ ತೊಗೊಂಡು ನಾವು ಎಣ್ಣೆ ಕಾಯಿಸ್ಬೇಕಾದ್ರೆ ಹಾಕ್ಕೊತೀವಿ, ಬಳಸ್ಕೊತೀವಿ. ಎಷ್ಟು ಪ್ರಮಾಣಕ್ಕೆ ಯಾವ ಗಿಡಗಳು ಸೇರಿಸಿ ಬಳಸಿದಾಗ ಅದು ಎಷ್ಟು ಪ್ರಮಾಣದಲ್ಲಿ ನೋವು ನಿವಾರಕವಾದಂಥ ಒಂದು ಗುಣ ಇರುವಂಥ ಎಣ್ಣೆ ಆಗುತ್ತೆ ಅಂತ ನಮಗೆ ಗೊತ್ತಿರುತ್ತೆ. ಅದು ಎಲ್ಲರಿಗೂ ಅಷ್ಟೇ ಪ್ರಮಾಣದಲ್ಲಿ ಹಾಕ್ಕೊಳ್ಳಿ ಅಂತ ಹೇಳ್ಕೊಳಕ್ಕಾಗಲ್ಲ. ಬಟ್ ಆದರೆ ಮಾಡ್ಕೊಬೋದು. ನಾನು ಚಿಕ್ಕದಾಗಿ ನಾವೆಲ್ಲ ಇರೋದೊಂದು 20 ಎಲೆ ಹಾಕ್ಕೊಂಡು 1 ಲೀಟ್ರ್ ಎಣ್ಣೆಯಲ್ಲಿ ನೀವು ಮಾಡ್ಕೊಬೋದು. ಬಟ್ ಆದರೆ ಮಿಕ್ಸಿಂಗ್ ತುಂಬ ಇಂಪಾರ್ಟೆಂಟಾಗಿ ಕೆಲಸ ಮಾಡುತ್ತೆ. ಈ ಎಲೆಗಳ್ನ ನಾವು ಬಳಸ್ತೀವಿ. ತುಂಬ ಒಳ್ಳೆಯದಿದು. ಮತ್ತು ಈ ಇದರಲ್ಲಿ ಆಯುರ್ವೇದಿಕ್ ಗುಣಗಳು ಅಂದರೆ ನೋವು ನಿವಾರಕ ಇದೆ. ಮತ್ತು ರಸವಾದದಲ್ಲಿ ಇದನ್ನು ಬಳಸ್ತಾರೆ. ಯಾವುದು ಕಟ್ಟಕ್ಕೆ ಏನಕ್ಕೆ ಅಂತ ಕೇಳಬೇಡಿ. ಬಟ್ ಆದರೆ ರಸವಾದದಲ್ಲಿ ತುಂಬ ಈ ಗಿಡ ಉಪಯೋಗಕ್ಕೆ ಬರುತ್ತೆ. ಮತ್ತು ಇದು ಬಂದು ಕರಿ ಉಮ್ಮೆತ್ತಿ. ಇದು ಈಗ ಚಿಗುರು ಇರೋದ್ರಿಂದ ನಿಮ್ಗೆ ಕಪ್ಪು ಕಾಣಿಸ್ತಾ ಇಲ್ಲ, ಬೇರಿಂದ ಕಪ್ಪಗೆ ಆಗ್ತಾ ಇದೆ. ಇದು ಕರಿ ಉಮ್ಮೆತ್ತಿ. ಇದರಲ್ಲಿ ನೀಲಿ ಕಲರ್ ಹೂವು ಬರುತ್ತೆ. ಮತ್ತು ಇದರಲ್ಲಿ ವೈಟು ಬರುತ್ತೆ. ವೈಟ್ ಬಂದು ತಾಂತ್ರಿಕದಲ್ಲಿ ತುಂಬ ಚೆನ್ನಾಗಿ ಕೆಲಸಕ್ಕೆ ಬರುತ್ತೆ. ಅದು ಒಳ್ಳೆ ನಕ್ಷತ್ರದಲ್ಲಿ ಅದು ಉತ್ತರ ಕಡೆ ಹೋಗಿರೋ ಬೇರನ್ನ ತಗೊಂಡು ಕೆಲವು ವಿಚಾರಕ್ಕೆ ಬಳಸ್ತಾರೆ. ಸಾಕಿಷ್ಟಕ್ಕೆ ಇದು. ಬಟ್ ಯಾವುದೇ ಕಾರಣಕ್ಕೂ ಈ ಗಿಡನ ಅಪಾಯವಾದ ಗಿಡ ಇದು. ಇದನ್ನು ಬಳಸಬಾರ್ದು ದಯವಿಟ್ಟು. ಇದರಲ್ಲಿ ತುಂಬ ವಿಚಾರಗಳು ಹೇಳೋದಿದೆ. ಮುಂದಕ್ಕೆ ಇದ್ರ ಬಗ್ಗೆ ತುಂಬ ಆಳವಾಗಿ ವಿಚಾರಗಳು ತಿಳಿಸ್ತೀನಿ. ಇನ್ನೊಂದು ಗಿಡ ತೋರಿಸ್ತೀನಿ ಬನ್ನಿ. ನೋಡಿ, ಎಂಥ ಅದ್ಭುತವಾದ ಗಿಡ ಇದು. ಇದನ್ನು ಬಾಂದ್ರಿ ಅಂತಾರೆ, ನಾವು ಮೂಳೆಕೆಟ್ಟೆಲೆ ಅಂತ ಕರಿತೀವಿ. ನೀವೇನಂತೀರಣ್ಣ? ನಾವು ಅಂದ್ರ ಸೊಪ್ಪು ಅಂತ ಕರೀತಾರೆ. ನೋಡಿ, ಅಣ್ಣ ಇಲ್ಲಿದ್ದಾರೆ, ರಾಜವಣ್ಣ. ಇವರು ತುಂಬ ಹಳಬರು. ನೀವು ಎಷ್ಟು ದಿವಸದಿಂದ ಇಲ್ಲಿದ್ದೀರಾ? ನಾವು ನಮ್ಮ ತಾತ ಕಾಲದಿಂದನೂ ಇಲ್ಲೇ ಇದ್ದೀವಿ. ತಾತ ಕಾಲದಿಂದ ಇಲ್ಲೇ ಇದ್ದೀರಾ? ಇದ್ದೀವಿ. ಇಲ್ಲೇ ಇರೋದು. ನಿಮಗೆ ಕಾಡು ತುಂಬ ಪರಿಚಯ ಅಲ್ಲ? ಸೂಪರ್. ಈ ಥರ ಗಿಡಮೂಲಿಕೆಗಳು ಜನಗಳಿಗೆ ಯಾರಿಗೂ ಗೊತ್ತಿಲ್ಲ ಇವಾಗ. ಅದಕ್ಕೆ ನಾವು ಒಂದು ಸ್ವಲ್ಪ ಎಲ್ಲರಿಗೂ ಒಳ್ಳೇದಾಗಲಿ ಅನ್ನೋ ಉದ್ದೇಶದಿಂದ ಇದನ್ನೆಲ್ಲ ಪರಿಚಯ ಮಾಡಿಸ್ತಾ ಇರ್ತೀವಿ. ನಮಸ್ಕಾರ, ಶ್ರೀ ಕೃಷ್ಣಾರ್ಪಣಮಸ್ತು. ಇವತ್ತು ಕಾಡಲ್ಲಿ ಸುಮಾರು ಗಿಡಗಳನ್ನ ಸಂಗ್ರಹಣೆ ಮಾಡ್ಕೊಂಡು ಬಂದ್ವಿ. ಅದರದ್ದು ಲಾಂಗ್ ವಿಡಿಯೋಗಳು ನೆಕ್ಸ್ಟ್ ಬರೋದಿದೆ.
ನಮ್ಮ ಏನು ನೋವಿನ ತೈಲ ತುಂಬ ಚೆನ್ನಾಗಿದೆ ಅಂತ ತುಂಬ ಜನ ಇಷ್ಟಪಡ್ತಾ ಇದ್ದೀರಾ. ತುಂಬ ಧನ್ಯವಾದ. ಅದೇ ಇವಾಗ ಒಂದು ಸ್ವಲ್ಪ ರೆಡಿ ಮಾಡ್ಕೊತಾ ಇದ್ವಿ. ಒಂದು ಅರ್ಧ ಭಾಗದಷ್ಟು ಮಾತ್ರ ಇವತ್ತು ಗಿಡಮೂಲಿಕೆಗಳು ಸಿಕ್ಕಿದೆ. ನನ್ನ ಕೈಲಿ ಪೂರ್ತಿ ತೋರ್ಸೋಕ್ಕಾಗ್ತಾ ಇಲ್ಲ, ಕ್ಷಮೆ ಇರಲಿ. ನಾಳೆ ಆದರೆ ನಾನು ವಿಡಿಯೋ ಮಾಡಿ ತೋರಿಸ್ತೀನಿ, ಇಲ್ಲಾಂದರೆ ಕಾಯಿಸ್ಬೇಕಾದ್ರೆಲ್ಲ ವಿಡಿಯೋ ತೋರಿಸ್ತೀನಿ. ನೀವು ಮಾಡ್ಕೊಬೇಕು ಅಂದರೆ ನಾನು ಆ ಮೇಕಿಂಗ್ ವಿಡಿಯೋನ ಹಾಕಿರ್ತೀನಿ, ಅವಾಗ ನೀವು ನೋಡ್ಕೊಂಡು ಮಾಡ್ಕೊಬೋದು. ಯಾರ ಕೈಯಲ್ಲಿ ಇದನ್ನು ಮಾಡ್ಕೊಳಕ್ಕಾಗಲಿಲ್ಲ, ಈಗ ತುಂಬ ಬ್ಯುಸಿ ಲೈಫ್ ಬೆಂಗಳೂರಲ್ಲಿ, ಕೆಲವು ಕಡೆ ಎಲ್ಲ ಕಡೆನೂ, ಅದರಿಂದ ನಮ್ಮ ಹತ್ರ ಸಿಗುತ್ತೆ ಈ ಥರ ಮಾಡ್ಕೊಂಡಿದ್ದಾಗ. ಈಗ ಚಿಗುರು ಬಂದಿರೋ ಕಾಲ, ಗಿಡಗಳು ಬೆಳೆದಿರೋ ಕಾಲ, ಈಗ ಸಿಗುತ್ತೆ. ನಾವು ಮಾಡಿಕ್ಕಿರ್ತೀವಿ, ತುಂಬ ಕಮ್ಮಿ ಮಾಡ್ತೀವಿ. ಯಾರ್ಯಾರು ಸಿಗುತ್ತೋ ಗೊತ್ತಿಲ್ಲ, ಬೇಕಾದವ್ರು ಕೇಳಿ ತೊಗೊಳ್ಳಿ. ಒಂದಿಷ್ಟೇ ಎಲ್ಲ ಇವತ್ತಿನ ಎಂದಾಕೋಣ ಅಂತ ಪ್ರೊಸೆಸ್ ಶುರು ಮಾಡ್ತಾಯಿದ್ದೀವಿ. ಇದು ಬೇವು, ಇದು ಬುಡ್ಡೆ ಬಳ್ಳಿ ಸೊಪ್ಪು ಅಂತ ಕರಿತೀವಿ ಇದನ್ನು. ಬುಡ್ಡೆ ಬಳ್ಳಿ ಸೊಪ್ಪು ಇದು ಮಂಗನ ಹುಡ್ದಾರ ಅಂತ ಕರೀತಾರೆ, ಜನವಾರದ ಗಿಡ ಅಂತ ಕರೀತಾರೆ. ನಾವು ತೋರಿಸಿದ್ದೀವಿ ಆಗಲೇ. ಇದು ರೈತರಿಗೆ ಇದು ಅಂದರೆ ಆಗಲ್ಲ, ಇದು ಬೆಳೆದ್ರೆ ಅವ್ರಿಗೆ ಬೆಳೆ ನಷ್ಟ ಆಗೋಗುತ್ತೆ. ಬಟ್ ಅದರಲ್ಲಿ ತುಂಬ ವಿಚಾರ ಇದೆ. ಅದನ್ನು ಸಂಜೀವಿನಿ ಅಂತಲೂ ಕರಿತೀವಿ. ಅದಕ್ಕೂ ಹನುಮಂತನಿಗೂ ಒಂದು ಸಂಜೀವಿನಿ ಕಥೆ ಇದೆ, ಮುಂದಕ್ಕೆ ನಾನು ಅದನ್ನು ಹೇಳ್ತೀನಿ. ಈಗ ಸದ್ಯಕ್ಕೆ ಈ ಒಂದು ಎಣ್ಣೆದು ವಿಚಾರ ಮಾತ್ರ. ಇದು ಬಿಳಿ ಅರ್ಕ, ನಾವು ಇದನ್ನು ನೆಂದಾಕ್ತೀವಿ. ಇದು ಬಾಂದ್ರಿ, ಮೂಳೆಗಳಿಗೆ ಮಹಾಶಕ್ತಿ ಇದು. ಇದರಲ್ಲಿ ರಸ ಬರಲ್ಲ, ಎಷ್ಟು ಕಷ್ಟ ಅಂದರೆ ಅಷ್ಟು ಕಷ್ಟ, ರಸ ಬರಲ್ಲ. ಬಟ್ ಇದನ್ನು ಮೊಟ್ಟೆಲೋಳೆಯಲ್ಲಿ ಹರಿದ್ಬಿಟ್ಟು ಫುಲ್ಲು ಬಂಕೆ ಬಂಕೆ ಆಗುತ್ತೆ, ಗೊಜ್ಜಾಗುತ್ತೆ. ಅವಾಗ ಮೂಳೆ ಮುರಿದ್ರೆ ಅದನ್ನು ಕಟ್ತಾರೆ. ಇದು ನೋವು ನಿವಾರಕ. ಇದು ಕೂಡ ನೀಲಗಿರಿ ಅಕ್ಷಯ ಅಂತ ಕರೀತಾರೆ. ಮತ್ತು ಇದರಲ್ಲಿ 2 ಗಿಡ ಇದೆ. ಅದು ಒಂದು ಗಿಡ ಸ್ವಲ್ಪ ಕಮ್ಮಿ ಸಿಕ್ತು, ಆ ಕಾರಣದಿಂದ ನಾವು 2 ಮಿಕ್ಸ್ ಮಾಡಿದ್ದೀವಿ. ಕಸಿವಿಂದ ಅಂತ, ಕಾಸಿನ ಗಿಡ ಅಂತ ಕರೀತಾರೆ. ಕಸಿವಿಂದ ಇಷ್ಟೋ ಕೊಡ್ದಿರೋರಿಗೆ ಒಳಗಡೆ ಜುಮು 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 ಜುಮ ಅಂತ ನೋವಿರುತ್ತೆ. ಅದೆಷ್ಟು ನೋವು ಅಂದರೆ ಕೆಲವ್ರಿಗೆ ನೋವಿರುತ್ತೆ, ಕೆಲವ್ರಿಗೆ ನೋವಿರಲ್ಲ. ನೋವಿಲ್ಲ ಅಂದರೂ ನೋವಿದ್ರೆ ನೋವು ಹೋಗುತ್ತೆ, ಒಳ್ಳೆ ನಿದ್ದೆ ಬರುತ್ತೆ. ನೋವಿಲ್ಲ ಅಂದರೂ ಕೂಡ ಹಚ್ಕೊಳೋದ್ರಿಂದ ಈ ನರಗಳು ಸತ್ತಿರುತ್ತಲ್ಲ ಒಳಗಡೆ, ನಿಷ್ಕ್ರಿಯವಾಗಿರುತ್ತೆ. ಅದು ಲೈಟಾಗಿ ಊಟದ ಹೇಳೋ ಪ್ರಯತ್ನದಲ್ಲಿ ನಿರಂತರವಾಗಿ ಬಳಸೋದ್ರಿಂದ ಒಂದು ಸ್ವಲ್ಪ ವಾಕ್ ಮಾಡೋಕ್ಕೆ, ಅವ್ರ ಕೆಲಸ ಅವರವರೇ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡೋಕ್ಕೆ ತುಂಬ ಸಹಾಯ ಮಾಡುವಂಥದ್ದು ಕಸಿವಿಂದ. ಈ ಕಸಿವಿಂದ ಹಾಕ್ತಾಯಿದ್ದೀನಿ. ಇದನ್ನು ನಾವೊಂದು 24 ಗಂಟೆ ಫುಲ್ಲು ಎಣ್ಣೆಲೇ ನೆನೆಸ್ತೀವಿ. ನೋಡಿಸಿ, ಇದೆ. ಈ ಹಸಿ ಸ್ಮೆಲ್ಲು ಮನೇಲೇ ಕಾಡಿದೆಯೇನೋ ಅನ್ನೋಷ್ಟು ಫೀಲ್ ಕೊಡ್ತಾ ಇದೆ. ಫುಲ್ಲು ಹಸಿ, ಘಮ 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 ಅಂತ ಇದೆ ಹಸಿ ಸ್ಮೆಲ್ಲು. ಇವಾಗ ಇದಕ್ಕೆ ಆಯಿಲ್ ಹಾಕೋಣ. ಯಾವ ಆಯಿಲು? ಶುದ್ಧ ಗಾಣದಿಂದ ತಯಾರಿಸಿರೋಂಥ ಕಪ್ಪು ಎಳ್ಳೆಣ್ಣೆ. ಓಕೆನಾ? ಹಾಕ್ತೀವಿ. ಘಮ 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 ಅಂತ ಇದೆ. ಒರ್ಜಿನಲ್ ಎಳ್ಳೆಣ್ಣೆ. ಇದರಲ್ಲಿ ಅಡುಗೆನೂ ಮಾಡ್ಕೊಬೋದು, ತಲೆ ಕೂದಲಿಗೆ ಆಯಿಲ್ ಮಾಡ್ಕೊಬೋದು, ಆಮೇಲೆ ನೋವುಗಳ ನಿವಾರಣೆ ಆಯಿಲ್ ಮಾಡ್ಕೊಬೋದು. ತುಂಬ ಥರ ಕೆಲ್ಸಕ್ಕೆ ಬರುತ್ತೆ. ಈ ಒರಿಜಿನಲ್ ಗಾಣದ ಎಣ್ಣೆ ಇದಕ್ಕೆ ಹಾಕ್ತಾಯಿದ್ದೀವಿ. ಶುದ್ಧವಾದ ಹೊಂಗೆ ಎಣ್ಣೆ. ಇದರಲ್ಲಿ ಖಾಲಿಯಾಗಿದೆ, ಸ್ವಲ್ಪ ಇದಷ್ಟೇ ಹಾಕ್ತಾಯಿದ್ದೀನಿ. ಹೊಂಗೆ ಎಣ್ಣೆ ನೋವು ನಿವಾರಣೆ ಮಾಡೋದ್ರಲ್ಲಿ ಹೊಂಗೆಯ ಪಾತ್ರ ಮಹತ್ವ. ಹೊಂಗೆ ಎಣ್ಣೆಯಲ್ಲಿ ಬರೀ ನೋವು ನಿವಾರಕ ಮಾತ್ರ ಅಲ್ಲ, ತುಂಬ ಥರವಾದ ಚರ್ಮ ಕಾಂತಿಗೆ ತುಂಬ ಒಳ್ಳೆಯದು. ಇದು ಹೊಂಗೆ ಮರದ ಬೇರಲ್ಲಿ ಲಕ್ವಾಗೆ ಔಷಧಿನೇ ಮಾಡ್ಬೋದು ಅಂಥದ್ರಲ್ಲಿ. ಮತ್ತು ಮೈಕೈ ನೋವಿಗೆ ಮತ್ತು ತುರಿಕೆಗಳಿಗೆ, ಈ ಸೊರಿಯಾಸಿಸ್ ಅದಕ್ಕೆಲ್ಲ ಈ ಎಣ್ಣೆ ತುಂಬ ಒಳ್ಳೇದು ಕೆಲಸ ಮಾಡುತ್ತೆ. ಇವಾಗ ನಾವು ಮಾಡ್ತಾ ಇರೋದು ಈ ಆಯಿಲು, ಅದಕ್ಕೆಲ್ಲ ಬೇರೆ ಮಿಶ್ರಣ ಇರುತ್ತೆ. ಇದನ್ನು ಹಾಕ್ಕೊತಾ ಇದ್ದೀನಿ. ಎಣ್ಣೆ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊತೀವಿ. ಇದು ಬಂದು ಗಾಣದಿಂದ ಮಾಡಿಸಿ ಟಿನ್ಗೆ ಹಾಕ್ಕೊಂಡು ತೊಗೊಂಡ್ಬಂದಿದ್ದು, ತುಂಬ ಚೆನ್ನಾಗಿರುತ್ತೆ, ಗಮ್ಮಂತ ಇದೆ. ಈಗ ಕೃಷ್ಣಾರ್ಪಣಮಸ್ತು. ಇದನ್ನೆಲ್ಲ ಕಲಿಸ್ಕೊಂಡು ಫುಲ್ಲು ನೆನೆಯಕ್ಕೆ ಬಿಡ್ತೀವಿ. ಇದನ್ನು 2 days ಇದರಲ್ಲಿ ನೆನೆಯಕ್ಕೆ ಬಿಡ್ತೀವಿ. ಇದಕ್ಕೆ ಸುಮಾರು ಇನ್ನೂ ಒಂದು 10 ಗಿಡ ಮೂಲಿಕೆಗಳು ಬರೋದಿದೆ. ನಾಳೆ ಅದನ್ನು ತೊಗೊಂಬಂದು ಮತ್ತೆ ಇದರಲ್ಲಿ ಹಾಕಿ ಇದನ್ನು ನಾವು ಕುದಿಸ್ತೀವಿ. ಕುದಿಸೋದು ಮತ್ತು ನಾನು ಮೇಕಿಂಗ್ ಮಾಡ್ತೀನಿ, ನೋಡ್ಬೋದು. ತೋರಿಸಿ ಹಿಂಗೆ ಇದನ್ನು ನೆನೆಸಿದ್ದೀವಿ.
ಬೆಳಿಗ್ಗೆ ಆಗೋ ಅಷ್ಟರಲ್ಲಿ ಇದು ಗ್ರೀನ್ ಕಲರ್ ಆಗ್ಬಿಟ್ಟಿರುತ್ತೆ, ಫುಲ್ಲು ಗ್ರೀನ್ ಕಲರ್ ಬಂದಿರುತ್ತೆ. ಫುಲ್ಲು ನೆನೆಸ್ತೀವಿ ಇದನ್ನ. ಈ ಗಿಡಗಳಲ್ಲಿ ಇರೋವಂಥ ಎಲ್ಲ ರಸ ಆ ಎಣ್ಣೆಗೆ ಬಿಟ್ಕೊಳ್ಳುತ್ತೆ. ಏನಕ್ಕೆ ಅಂದರೆ ನಾವು ಇದನ್ನ ಈಗ ನೆನೆಸ್ತಾ ಇರೋ ಕಾರಣ, ನಮ್ಗೆ ಇನ್ನೂ ಗಿಡಮೂಲಿಕೆಗಳು ಬರಬೇಕು. ಆ ಗಿಡಮೂಲಿಕೆಗಳು ಬಂದಮೇಲೆ ಮತ್ತೆ ಅದನ್ನು ಹಾಕಿ ಒಟ್ಟು ಕಾಯಿಸ್ಬೇಕು. ಒಂದೇ ದಿವಸಕ್ಕೆ ನಮ್ಗೆ ಎಲ್ಲ ಗಿಡಮೂಲಿಕೆಗಳು ಸಿಗಲ್ಲ. ಅದರಿಂದ ಸುಮಾರು ಸಲ ನಾವು ಕಾಡು ಮೇಡು ಅಲಿಬೇಕಾಗತ್ತೆ. ವಿಶೇಷವಾಗಿ ನೋವುಗಳಿಗೆ ಮತ್ತು ನರಗಳಿಗೆ ಮತ್ತು ಆ ಮೂಳೆಗಳಿಗೆ ಸಂಬಂಧಪಟ್ಟಿರೋವಂಥ ಎಲೆಗಳು ಮಾತ್ರ ಹುಡುಕಿ ತೊಗೊಂಬಂದು ಅದನ್ನು ಈ ರೀತಿ ರೆಡಿ ಮಾಡೋದು. ಇದನ್ನೇ ಮಾಡಿದ್ದಕ್ಕೆ ನೀವು ಹೇಳ್ತಾ ಇರೋದು ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಅಂತ. ನಾಳೆ ಇನ್ನೂ ಒಂದು 12 ಐಟಮ್ ಇದೆ. ಇನ್ನು ಅದನ್ನು ಹಾಕಿದ್ರೆ ಮುಗಿದು, ಆಮೇಲೆ ಕಾಯಿಸ್ತೀವಿ. ಇದಕ್ಕೆ ಮತ್ತೆ ಇನ್ನು ಆಯಿಲು ಕೂಡ ಹಾಕೋದಿದೆ. ಸ್ವಲ್ಪ ಇವಾಗ ಎಲೆಗಳು ಮುಳುಗೋಷ್ಟು ಮಾತ್ರ ಹಾಕಿದ್ದೀವಿ. ಮತ್ತೆ ಇದಕ್ಕೆ 10 ಲೀಟ್ರು ಆಯಿಲ್ ಹಾಕ್ತೀವಿ. ಅದಕ್ಕೆ ಇಷ್ಟು ದೊಡ್ಡ ತಪ್ಪಲೆಯಲ್ಲಿ ಮಾಡೋದು. ಆಮೇಲೆ ಈ ತಪ್ಪಲೆಯಲ್ಲಿ ಏನಕ್ಕೆ ಮಾಡ್ತೀವಿ ಅನ್ನೋ ವಿಶೇಷ ಏನಂದರೆ, ಇದು ನಮಗೆ ನಮ್ಮ ತಾತನ ಕಾಲದಿಂದ ಬಂದಿರೋದು ಇವೆಲ್ಲ. ಇದರಲ್ಲೇ ಮಾಡೋದು. ನಾವು ಏನು ಎಣ್ಣೆ ಮಾಡಿದ್ರು, ಏನು ವಿಚಾರಗಳು ಮಾಡಿದ್ರು ಇದರಲ್ಲೇ ಮಾಡೋದು. ಇದು ಸ್ವಲ್ಪ ಕಮ್ಮಿ ಮಾಡ್ಕೊಂಡಾಗ ಇದನ್ನು ಬಳಸ್ಕೊತೀವಿ. ಜಾಸ್ತಿ ಮಾಡ್ತಾ ಇರೋದ್ರಿಂದ ಇದು ಬಳಸ್ಕೊತಾ ಇದ್ದೀವಿ. ಓಕೆ, ಮುಂದೆ ಇದ್ರ ಬಗ್ಗೆ ಎಲ್ಲ ಹೇಳ್ತೀನಿ. ಮೇಕಿಂಗ್ ವಿಚಾರದಲ್ಲಿ ನಾನು ವಿಡಿಯೋ ಮಾಡಿದಾಗ ನಿಮಗೆ ತೋರಿಸ್ಕೊಡ್ತೀನಿ. ಥ್ಯಾಂಕ್ ಯು. ಶ್ರೀಕೃಷ್ಣ ಅರ್ಪಣಮಸ್ತು.